ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲ ಅಂದ್ಕೊಂಡಂತೆ ನಡೆದಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ ಪಂಚಪಾಲಿಕೆಗಳ ಚುನಾವಣಾ ಅಧಿಸೂಚನೆ ಹೊರಬೀಳಬೇಕಾಗಿತ್ತು. ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದು ಮೊದಲ ಅಗ್ನಿ ಪರೀಕ್ಷೆ ಅಂತಲೇ ರಾಜಕೀಯ ವಲಯದಲ್ಲಿ ಚರ್ಚೆಯೂ ನಡೆಯುತ್ತಿತ್ತು. ಆದ್ರೆ ಈಗ ಕೇಳಿ ಬರ್ತಾ ಇರುವ ಸುದ್ದಿ ಪ್ರಕಾರ ಕಳೆದ 6 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಬೆಂಗಳೂರು ಪಾಲಿಕೆ ಚುನಾವಣೆ ಈಗ ಮತ್ತೆ ಮುಂದೂಡಿಕೆಯಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಹೌದು, ಆಗಸ್ಟ್ 31ರೊಳಗೆ ಚುನಾವಣೆ ನಡೆಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಇದೀಗ ಜಿಬಿಎ ಮುಖ್ಯ ಆಯುಕ್ತರು ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹಾಗಾದ್ರೆ ಜಿಬಿಎ ಎಲೆಕ್ಷನ್ ಮತ್ತೆ ಮುಂದೂಡಿಕೆಯಾಗ್ತಾ ಇರೋದು ಯಾಕೆ? ಸುಪ್ರೀಂ ಕೋರ್ಟ್ ಮುಂದೆ ಆಯುಕ್ತರು ಇಟ್ಟಿರುವ ಕಾರಣಗಳು ಏನು? ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದು ಹೇಗೆ ಪ್ರತಿಷ್ಠೆಯ ಕಣವಾಗಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ವಿಚಾರಗಳನ್ನು ವಿವರವಾಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸುಪ್ರೀಂ ಕೋರ್ಟ್ಗೆ ಜಿಬಿಎ ಕಮಿಷನರ್ ಮತ್ತೆ ಅರ್ಜಿ, ಕಾರಣ ಏನು? ಸ್ನೇಹಿತರೆ, 2020 ಸೆಪ್ಟೆಂಬರ್ನಿಂದ ಬೆಂಗಳೂರಿಗೆ ಯಾವುದೇ ಜನಪ್ರತಿನಿಧಿಗಳ ಆಡಳಿತ ಇಲ್ಲ. ಇಷ್ಟು ದಿನ ಹಳೆ ಬಿಬಿಎಂಪಿಯನ್ನು ವಿಭಜಿಸಿ 5 ಹೊಸ ಪಾಲಿಕೆಗಳನ್ನು ಒಳಗೊಂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚಿಸುವ ಪ್ರಕ್ರಿಯೆ ನಡೆಯುತ್ತಿತ್ತು. ಇದಾದ ಬಳಿಕ ವಾರ್ಡ್ಗಳ ವಿಂಗಡಣೆ, ಮೀಸಲಾತಿ ಎಲ್ಲವೂ ಮುಗಿಸಿ ಜೂನ್ 30ರ ಒಳಗೆ ಎಲೆಕ್ಷನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಬಳಿಕ ಸರ್ಕಾರದ ಮನವಿ ಮೇರೆಗೆ ಡೆಡ್ಲೈನ್ ಅನ್ನು ಆಗಸ್ಟ್ 31ರವರೆಗೆ ವಿಸ್ತರಿಸಿತ್ತು. ಇದು ಫೈನಲ್ ಚಾನ್ಸ್, ಮತ್ತೆ ಟೈಮ್ ಕೇಳೋ ಹಾಗಿಲ್ಲ ಅಂತಾನೂ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿತ್ತು. ರಾಜ್ಯ ಚುನಾವಣಾ ಆಯೋಗ ಕೂಡ ನಾವು ಎಲೆಕ್ಷನ್ ನಡೆಸೋದಕ್ಕೆ ರೆಡಿ ಇದ್ದೀವಿ, 369 ವಾರ್ಡ್ಗಳ ಫೈನಲ್ ವೋಟರ್ ಲಿಸ್ಟ್ ಕೂಡ ರೆಡಿ ಇದೆ ಅಂತ ಹೇಳಿತ್ತು. ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತೆ ಅನ್ನುವಷ್ಟರಲ್ಲಿ ಜಿಬಿಎ ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ಅವರು ದಿಢೀರಂತ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ದಾರೆ. ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸೋದು ಅಸಾಧ್ಯ, ನಮಗೆ ಡಿಸೆಂಬರ್ 31ರವರೆಗೆ ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಇದರ ವಿಚಾರಣೆ ಇದೇ ಜುಲೈ 13ರಂದು ನಡೆಯುವ ಸಾಧ್ಯತೆ ಇದೆ. ಚುನಾವಣೆ ಮುಂದೂಡಲು ಆಯುಕ್ತರು ಕೊಟ್ಟ ಕಾರಣಗಳೇನು? ಆಗಸ್ಟ್ 31ರ ಡೆಡ್ಲೈನ್ ಇದ್ರೂ ಮತ್ತೆ ಎಲೆಕ್ಷನ್ ಮುಂದೂಡೋದಿಕ್ಕೆ ಜಿಬಿಎ ನೀಡಿರುವ ಪ್ರಮುಖ ಕಾರಣ ಎಸ್ಐಆರ್ ಅಂದ್ರೆ ಈಗ ರಾಜ್ಯಾದ್ಯಂತ ನಡೀತಾ ಇರುವ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ. ಬೆಂಗಳೂರಿನಲ್ಲಿ ಕೇವಲ 8,972 ಬಿಎಲ್ಒಗಳು ಈ ಎಸ್ಐಆರ್ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಬಿಎಲ್ಒ ಪ್ರತಿ ಮನೆಗೂ ಕನಿಷ್ಠ 2 ಬಾರಿ ಭೇಟಿ ಕೊಡಬೇಕು. 2002ರ ವೋಟರ್ ಲಿಸ್ಟ್ ಲಿಂಕ್ ಮಾಡಬೇಕು, ಫಾರ್ಮ್ ವಿತರಣೆ ಮತ್ತು ಡೇಟಾ ಎಂಟ್ರಿ ಮಾಡಬೇಕು. ಇದು ಬೃಹತ್ ಪ್ರಕ್ರಿಯೆಯಾಗಿದ್ದು ಸಿಬ್ಬಂದಿಯ ತೀವ್ರ ಕೊರತೆ ಎದುರಾಗಿದೆ ಅಂತ ಆಯುಕ್ತರು ಕೋರ್ಟ್ಗೆ ತಿಳಿಸಿದ್ದಾರೆ. ನಿಮಗೆ ಆಶ್ಚರ್ಯವಾಗಬಹುದು, ಇಡೀ ರಾಜ್ಯದಲ್ಲಿ ಈಗಾಗಲೇ 80%ಕ್ಕೂ ಹೆಚ್ಚು ಫಾರ್ಮ್ ವಿತರಣೆಯಾಗಿದ್ರೆ ಬೆಂಗಳೂರು ನಗರದಲ್ಲಿ ಕೇವಲ 40% ಮಾತ್ರ ಫಾರ್ಮ್ ಹಂಚಿಕೆಯಾಗಿದೆ. ಸುಮಾರು 60 ಲಕ್ಷ ಫಾರ್ಮ್ಗಳು ಇನ್ನು ಹಂಚಿಕೆಯಾಗೋದೇ ಬಾಕಿ ಉಳಿದಿದೆ. ಡೇಟಾ ಎಂಟ್ರಿ ಅಂತೂ ಕೇವಲ 1% ಮಾತ್ರ ಆಗಿದೆ. ಇದೇ ವಿಚಾರವಾಗಿ ಮಾತನಾಡಿರುವ ಅಧಿಕಾರಿಗಳು, ನಾವು ಈ ಎಸ್ಐಆರ್ ಶುರುವಾಗೋಕ್ಕೂ ಮುಂಚೆಯೇ ಜನಗಣತಿ ಕಾರ್ಯ ಇರೋದ್ರಿಂದ ಸೆಪ್ಟೆಂಬರ್ವರೆಗೆ ಟೈಮ್ ಕೊಡಿ ಅಂತ ಕೇಳಿದ್ವಿ. ಈಗ ಈ ಎಸ್ಐಆರ್ ಮುಗಿದ ಮೇಲೂ ಎಲೆಕ್ಷನ್ ಟ್ರೈನಿಂಗ್ ಹಾಗೂ ಉಳಿದ ಸಿದ್ಧತೆಗಳಿಗೆ ಕನಿಷ್ಠ 1 ತಿಂಗಳು ಬೇಕೇ ಬೇಕು. ಹೀಗಿರುವಾಗ ಒಟ್ಟೊಟ್ಟಿಗೆ ಇಷ್ಟೆಲ್ಲ ಕೆಲಸ ಮಾಡೋದು ಅಸಾಧ್ಯ ಅಂತ ಕೈ ಚೆಲ್ಲಿದ್ದಾರೆ. ಇದು ರಾಜಕೀಯ ತಂತ್ರವ? ವಿಪಕ್ಷಗಳ ಆರೋಪ ಏನು? ಆಡಳಿತ ಯಂತ್ರ ಎಸ್ಐಆರ್ ನೆಪ ಹೇಳ್ತಾ ಇದ್ರೆ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಮಾತ್ರ ಇದೆಲ್ಲ ಕಾಂಗ್ರೆಸ್ನ ರಾಜಕೀಯ ತಂತ್ರ ಅಂತ ಆರೋಪಿಸ್ತಾ ಇವೆ. ಬೆಂಗಳೂರಿನ 369 ವಾರ್ಡ್ಗಳಲ್ಲಿ ಅವೈಜ್ಞಾನಿಕ ವಿಂಗಡಣೆಯಾಗಿದೆ, ಇಂಜಿನಿಯರ್ಗಳೇ ಇಲ್ಲ, ಜನ ಕೋಪಗೊಂಡಿದ್ದಾರೆ. ಈಗ ಎಲೆಕ್ಷನ್ ಮಾಡಿದ್ರೆ ಸೋಲ್ತೀವಿ ಅನ್ನೋ ಭಯದಿಂದಲೇ ಕಾಂಗ್ರೆಸ್ ಸರ್ಕಾರ ಬೇಕು ಅಂತಲೇ ಅಧಿಕಾರಿಗಳ ಮೂಲಕ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿಸಿ ಕಾಲಹರಣ ಮಾಡ್ತಿದೆ ಅಂತ ಬಿಜೆಪಿ ನಾಯಕ ಸತೀಶ್ ರೆಡ್ಡಿ ಆರೋಪಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಟಿಕೆಟ್ ಆಕಾಂಕ್ಷಿಗಳ ಸಭೆ ನಡೆಸಿದ್ರು. ಯಾವುದೇ ಕ್ಷಣದಲ್ಲೂ ಚುನಾವಣೆ ಘೋಷಣೆಯಾಗಬಹುದು, ಎಲ್ಲರೂ ಸಿದ್ಧರಾಗಿ ಅಂತ ಕರೆ ಕೊಟ್ಟಿದ್ರು. ಈಗ ನೋಡಿದ್ರೆ ಮತ್ತೆ ಚುನಾವಣೆ ಮುಂದೂಡಿಕೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದಹಾಗೆ ಈ ಜಿಬಿಎ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಸ್ಪರ್ಧಿಸಲು ನಿರ್ಧಾರ ಮಾಡಿವೆ. ಇತ ವಿಪಕ್ಷಗಳ ಆರೋಪವನ್ನ ತಳ್ಳಿ ಹಾಕಿರುವ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್, ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುವಾಗ ವೋಟರ್ ಲಿಸ್ಟ್ ಇಲ್ಲದೆ ಚುನಾವಣೆ ನಡೆಸೋಕೆ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಜಿಬಿಎ ಚುನಾವಣೆ, ನೂತನ ಸಿಎಂ ಡಿಕೆ ಶಿವಕುಮಾರ್ಗೆ ಅಗ್ನಿ ಪರೀಕ್ಷೆ. ಸ್ನೇಹಿತರೆ, ಈ ಗ್ರೇಟರ್ ಬೆಂಗಳೂರು ಚುನಾವಣೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಕ್ಷರಶಃ ಒಂದು ಅಗ್ನಿ ಪರೀಕ್ಷೆ. ಕಳೆದ 3 ವರ್ಷಗಳಿಂದ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದ ಡಿಕೆಶಿ ಬಿಬಿಎಂಪಿ ಪುನಾರಚನೆ, 40 ಕಿಲೋಮೀಟರ್ ಟನಲ್ ರೋಡ್ ಘೋಷಣೆ,
ಫೆರಿಫೆರಲ್ ರಿಂಗ್ ರೋಡ್ಗೆ ಮರುಜೀವ ಹಾಗೂ ಜಾಹೀರಾತು ಫಲಕಗಳ ಮೇಲಿನ ನಿಷೇಧ ತೆರವು ಸೇರಿದಂತೆ ಹಲವು ಪ್ರಮುಖ ನಿರ್ಧಾರಗಳನ್ನು ತಗೊಂಡಿದ್ರು. ಹೀಗಾಗಿ ಈ ಚುನಾವಣೆಯ ಫಲಿತಾಂಶ ಅವರ 3 ವರ್ಷಗಳ ಕೆಲಸದ ರಿಪೋರ್ಟ್ ಕಾರ್ಡ್ ಆಗಲಿದೆ. ಅದೇನೇ ಇರಲಿ, ಎಲೆಕ್ಷನ್ ಇಲ್ಲದೆ ಬೆಂಗಳೂರಿನ ಜನಸಾಮಾನ್ಯರು ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಕಾರ್ಪೊರೇಟರ್ಗಳು ಇಲ್ಲದೆ ಪರದಾಡ್ತಾ ಇರೋದಂತೂ ಸುಳ್ಳಲ್ಲ. ಶಾಸಕರು, ಸಚಿವರು ದಿನನಿತ್ಯ ಜನರ ಕೈಗೆ ಸಿಗೋದು ಕಷ್ಟ. ಆದ್ರೆ ನೀರಿನ ಸಮಸ್ಯೆ, ರಸ್ತೆ ಗುಂಡಿ, ಕಸದ ಸಮಸ್ಯೆಗೆ ಕಾರ್ಪೊರೇಟರ್ಗಳು ಸುಲಭವಾಗಿ ಸಿಗ್ತಾರೆ. ಆದ್ರೆ ಅವರೇ ಇಲ್ಲದೆ ಸಮಸ್ಯೆ ಯಾರ ಬಳಿ ಹೇಳ್ಕೊಳ್ಳೋದು ಅಂತ ಜನ ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೆಯೋದು ಬಹುತೇಕ ಅನುಮಾನ ಎನಿಸ್ತಾ ಇದೆ. ಜುಲೈ 13ರಂದು ಸುಪ್ರೀಂ ಕೋರ್ಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಕೋರ್ಟ್ ಡಿಸೆಂಬರ್ವರೆಗೆ ಟೈಮ್ ಕೊಡುತ್ತಾ ಅಥವಾ ಚೀಮಾರಿ ಹಾಕಿ ಕೂಡಲೇ ಎಲೆಕ್ಷನ್ ಮಾಡಬೇಕು ಅಂತ ಆರ್ಡರ್ ಕೊಡುತ್ತಾ ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ಈ SIR ಕಾರಣದಿಂದ ಚುನಾವಣೆ ಮುಂದೂಡ್ತಾ ಇರೋದು ಸರಿಯಾ, ಅಥವಾ 6 ವರ್ಷದಿಂದ ಕಾರ್ಪೊರೇಟರ್ಗಳಿಲ್ಲದೆ ನರಳ್ತಾ ಇರುವ ಬೆಂಗಳೂರಿಗೆ ಕೂಡಲೇ ಎಲೆಕ್ಷನ್ ಆಗಬೇಕಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ನಿಖರ ವಿಶ್ಲೇಷಣೆಗಳಿಗಾಗಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.